ತ್ರೇತಾಗ್ನಿಗಳಂತೆ ಕಂಗೊಳಿಸುವ ಯತಿತ್ರೇಯರ ಚರಣಕಮಲಗಳಲ್ಲಿ ಶಿರಸ ಅನಂತ ದಂಡ ಪ್ರಣಾಮಗಳನ್ನೇ ಸಲ್ಲಿಸಿ ಪಲಿಮಾರು ಮಠಾಧೀಶರು ರಾಯಚೂರಿಗೆ ರಾಮನವಮಿ ಉತ್ಸವಕ್ಕಾಗಿ ದಿಗ್ವಿಜಯ ಮಾಡಿದ ಈ ಶುಭ ಸಂದರ್ಭದಲ್ಲಿ ಶಿಷ್ಯ ಸಮೇತರಾಗಿ ಶ್ರೀಮಠದ ಆಹ್ವಾನ ಹಾಗೂ ರಾಯರ ದರ್ಶನ ಎಂಬುವ ಹಿನ್ನೆಲೆಯಲ್ಲಿ ಮಂತ್ರಾಲಯ ಸುಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿಸಿದ್ದಾರೆ. ಪಲಿಮಾರು ಮಠಕ್ಕೂ ರಾಘವೇಂದ್ರ ಮಠಕ್ಕೂ ಅನನ್ಯವಾದ ಅನೂಚಾನವಾಗಿರ್ತಕ್ಕಂಥ ಒಂದು ಸಂಪ್ರದಾಯ, ಸ್ನೇಹ ಇತ್ಯಾದಿಗಳು ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪರಸ್ಪರವಾಗಿ ಬಂದು ಹೋಗುವ ವಿಚಾರಗಳು ಇದೆ. ಈ ನಿಟ್ಟಿನಲ್ಲಿ ಶ್ರೀಮಠದ ಒಂದು ಆಹ್ವಾನದ ಮೇರೆಗೆ ರಾಯಚೂರು ಕಾರ್ಯಕ್ರಮದಿಂದ ಇಲ್ಲಿಗೆ ಬಂದಂತಹ ಪಲಿಮಾರು ಮಠದ ಹಿರಿಯ ಶ್ರೀಪಾದಂಗಳವರಾದಂಥ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಗೂ ಹಾಗೂ ಕಿರಿಯ ಶ್ರೀಪಾದಂಗಳಾಗಿರ್ತಕ್ಕಂಥ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಚರಣಕಮಲಗಳಲ್ಲಿ ಶಿರಸ ಅನಂತ ದಂಡ ಪುರಾಣಗಳನ್ನು ಸಲ್ಲಿಸಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಮಠದ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಭಕ್ತರ, ವಿದ್ವಾಂಸರ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪಲಿಮಾರು ಮಠದ ಜೊತೆಗೆ ಬಂದಂಥ ಅನೇಕ ವಿದ್ವಾಂಸರುಗಳು, ಪಲಿಮಾರು ಮಠದ ಅನೇಕ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ಸಂದರ್ಭದಲ್ಲಿ ಶ್ರೀಮಠದ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೀಬೇಕಾಗಿದೆ. ತತ್ಪೂರ್ವದಲ್ಲಿ ಪರಮಪೂಜ್ಯ ಶ್ರೀ ಪಲಿಮಾರು ಮಠಾಧೀಶರು ಈ ಸಂದರ್ಭಕ್ಕೆ ರಾಯರ ದರ್ಶನಾರ್ಥಿಗಳಾಗಿ ಇಲ್ಲಿ ಬಂದು ನಮಗೆ ಒಂದು ಅನುಗ್ರಹ ಸಂದೇಶದಿಂದ ನಮ್ಮನ್ನೇ ಪವಿತ್ರೀಕರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ना सब सही रहना ಚೆನ್ನಾಗಿದೆ. ಸೂಚಕ ತಾತ್ಕಾಲಿಕ ಸಮಾಧಾನ ఉంది. ನಮ್ಮ ಗ್ರಂಥಾಂತರದಲ್ಲಿ ಮಂಗಲ ಪಟ್ಟಿ ಹೇಳಿದ್ದಾರೆ. ಒಂದು ಮಾತನ್ನು ಹೇಳ್ತಾರೆ, ಶಾಸ್ತ್ರ ಅನ್ನೋದೊಂದು ಕನ್ನಡಿ. ಶಾಸ್ತ್ರದಲ್ಲಿ ಏನು ಹೇಳಿರ್ತಾರೆ ಅದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ. ಕಿವಿಗಿಂತ ಕಣ್ಣು ಎಂಬುದು ಬಹಳ ಸೂಕ್ಷ್ಮ. ಹಾಗಾಗಿ ಕಣ್ಣಿನ ಮುಂದೆ ನಿಲ್ಲಿಸಿದರೆ ಕೂಡಲೇ ಗ್ರಹಣ ಆಗ್ತದೆ. ಹಾಗಾಗಿ ಶಬ್ದದಿಂದ ತಿಳಿಲಿಕ್ಕೆ ಕಷ್ಟವಾದ ಪದಾರ್ಥಗಳನ್ನು ತಮ್ಮ ಕಣ್ಣ ಮುಂದೆ ನಿಂತು ಸ್ವಯಂ ಸಾಕ್ಷಾತ್ಕಾರ ಮಾಡಿಸುವ ದೊಡ್ಡ ಕೆಲಸನೇ ಈ ಮ್ಯೂಸಿಯಂ. ಶಾಸ್ತ್ರದಲ್ಲಿ ಅರ್ಥವಾಗದೇ ಇರತಕ್ಕಂತಹ ವೈಕುಂಠಾದಿಗಳ ಕಲ್ಪನೆ, ಶಾಸ್ತ್ರದ ಚಿಂತನೆಗಳು ಅದೆಲ್ಲವನ್ನು ಕೂಡ ಕಣ್ಣ ಮುಂದೆ ನಿಲ್ಲಿಸಿದ ದೊಡ್ಡ ಯಶಸ್ಸು ನಮ್ಮ ಸುಬುಧೇಂದ್ರ ತೀರ್ಥರಿಗೆ ಸಲ್ತದೆ. ಹಾಗಾಗಿ ಅವರನ್ನು ತುಂಬ ಅಭಿನಂದಿಸುತ್ತೇವೆ. ಅವರಿಗೆ ತನ್ನನ್ನು ಪೂರ್ತಿ ಅರ್ಪಿಸಿಕೊಂಡ ಅಪ್ಪಣ್ಣಾಚಾರ್ಯರ ಸೇವೆ ದೊಡ್ಡ ಸೇವೆ. ಅದಕ್ಕೊಂದು ದೊಡ್ಡ ಕಲ್ಪನೆಯನ್ನು ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ ರಾಯರ ಸನ್ನಿಧಾನದಲ್ಲಿ. ಅವರನ್ನು ವಿಶೇಷವಾಗಿ